ವಾಲಿ ಇಲ್ದೇನೆ ಯಾವ ಕೆಲಸನೂ ಆಗಲ್ಲ. ಹೌದು, ಕೆಲಸ ಯಾರಿಗೆ? ಈ ಹುಡುಗಿಗೆನಾ? ಇಷ್ಟು ಅಂದವಾಗಿರೋ ಯಜಮಾನ್ರೆ, ಅದೇ ಇಷ್ಟು ಅಂದವಾಗಿರೋ, ಅಮಾಯಕವಾಗಿರೋ, ಒಳ್ಳೆತನ ತುಂಬಿಕೊಂಡಿರೋ ಈ ಹುಡುಗಿಗೆ ಯಾರು ಬೇಕಾದರೂ ಕೆಲಸ ಕೊಡ್ತಾರೆ. ಕೊಡ್ಸೋಣ ಬಿಡಿ. ಯಾರೋ ಬಂದ್ಬಿಟ್ಲ ಈ ಹಾಳದ ಮುದುಕಿ. ಅಜ್ಜಿ, ದೇವಾಂಶ್ ಹುಡ್ಕೊಂಡು ಊರಿಂದ ಬಂದಿದ್ದಾರೆ. ಯಾವೂರು? ನಮ್ಮೂರೇನಾ? ಹೌದಮ್ಮ. ದೊಡಮ್ಮ, ನಮ್ಮೂರೇ ದೊಡಮ್ಮ, ನಮ್ಮವರೇ, ನಮ್ಮೂರಿಂದಾನೇ ಬಂದಿದ್ದಾರೆ, ನಮ್ಮವರೇ. ಮತ್ತೆ ಇಲ್ಲೇ ನಿಲ್ಲಿಸಿ ಮಾತಾಡ್ತಿದ್ಯಲ್ಲೋ, ಒಳಗೆ ಕರ್ಕೊಂಡ್ ಬಾ. ಬಾರಮ್ಮ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ಪರವಾಗಿಲ್ಲ, ಕೂತ್ಕೊಳ್ಳಿ. ಇರ್ಲಿ, ಪರವಾಗಿಲ್ಲ. ಒಳ್ಳೆ ಸೆಂಟ್ ಹಾಕೊಂಡ್ಬರ್ತೀನಿ, ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ. ಹಾಗೆ ಅದನ್ನ ಸ್ಮೆಲ್ ಮಾಡಿದ್ರೆ ಹಾಗೆ ವಾಲಿ ಮೇಲೆ ವಾಲ್ಬೇಕು. ಸರಿ, ಏನ್ ಕೆಲ್ಸದ ಮೇಲೆ ಬಂದಿದ್ದೀರಾ ಅಂತ ಹೇಳಿ. ನನ್ನ ಹೆಸರು ರಾಜಣ್ಣಮ್ಮ. ನನ್ನ ಮೊಮ್ಮಗಳು ರಾಜಲಕ್ಷ್ಮಿ ಇಲ್ಲೇ ಓದ್ತಿದ್ಲು. ದೇವಾಂಶ್ ಅವರೇ ಓದಿಸ್ತಿದ್ರಮ್ಮ. ಈಗ ಕೆಲಸ ಏನಾದರೂ ಕೊಡಿಸ್ತಾರಂತ ಕೇಳೋದಕ್ಕೆ ಬಂದಿದ್ದೀವಮ್ಮ. ನಿನಗೆ ಬದುಕೋ ಅರ್ಹತೆ ಇಲ್ಲ, ನಿನಗೆ ಬದುಕೋ ಯೋಗ್ಯತೆ ಇಲ್ಲ. ನೀನ್ ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಗಲ್ಲಿಗೇರ್ಸಿ, ಗಲ್ಲಿಗೇರ್ಸಿ. ವೈದೇಹಿ, ಏನಾಯ್ತಮ್ಮ? ಏನೂ ಇಲ್ಲ ಅಜ್ಜಿ, ಬಾಟಲ್ ಜಾರಿ ಕೆಳಗ್ ಬಿತ್ತು. ನೋಡ್ಕೊಂಡು ಓಡಾಡ್ಬೇಕು. ಹೌದು, ನೀನ್ಯಾಕೆ ಅಲ್ಲಿ ಇಲ್ಲಿ ತಿರುಗಾಡ್ತಿದ್ಯಾ? ಏನಾದ್ರೂ ಬೇಕಾದ್ರೆ ತಂದು ಕೊಡ್ತಾರಲ್ವಾ? ನೀನು ತಾಯಿ ಆಗ್ತಾ ಇದೀಯಾ. ಸ್ವಲ್ಪ ಜೋಪಾನನಮ್ಮ. ಇವ್ರು ಯಾರು ಅಜ್ಜಿ? ದೇವಾಂಶ್ಗೋಸ್ಕರ ಬಂದಿದ್ದಾರೆ. ದೇವಾಂಶ್ ರೆಡಿ ಆದ್ನಾ? ಆಗ್ತಿದ್ದಾರೆ ಅಜ್ಜಿ. ಹೇಗೂ ಮೇಲೋಗ್ತಾ ಇದೀಯಾ, ಅವನ್ನ ಹುಡುಕೊಂಡು ಯಾರೋ ಬಂದಿದ್ದಾರೆ ಅಂತ ಹೇಳು. ಹಾಗೆ ಆಗ್ಲಿ. ಜ್ಯೋತಿ, ಕುಡಿಯಕ್ ನೀರ್ ತಗೊಂಡ್ ಬಾ. ಸರಿ ಅಮ್ಮವ್ರೆ. ಬಾವಾ, ವೈದೇಹಿ, ಯಾಕೆಷ್ಟು ಗಾಬರಿ ಆಗಿದ್ಯಾ? ಅದು ನಿನಗೋಸ್ಕರ ಊರಿಂದ ಯಾರೋ ಬಂದಿದ್ದಾರೆ. ಅಜ್ಜಿ ಕೂಗ್ತಾ ಇದ್ದಾರೆ. ಓ, ರಾಜಣ್ಣ ರಾಜಲಕ್ಷ್ಮಿ ಬಂದಿದ್ದಾರಾ? ಅವರು ನಿನಗೆ ಗೊತ್ತಾ ಬಾವಾ? ಗೊತ್ತು, ನಮ್ಮೂರವ್ರೆ. ರಾಜಲಕ್ಷ್ಮಿನ ನಾನೇ ಓದಿಸಿದ್ದು. ಕೆಲ್ಸಕ್ಕೋಸ್ಕರ ಇಲ್ಲಿಗೆ ಬಂದಿರೋ ಹಾಗಿದೆ. ಬಾ ಹೋಗೋಣ. ಬಾ ಬಾ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಏನ್ ರಾಜಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಯಜಮಾನ್ರೆ. ಏನ್ ರಾಜಣ್ಣ, ಏನ್ ಸಮಾಚಾರ? ನಿಮ್ಮ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀವಿ. ರಾಜಲಕ್ಷ್ಮಿ, ಎಕ್ಸಾಮ್ ಚೆನ್ನಾಗಿ ಬರ್ದ್ಯಾ? ಬರ್ದಿದ್ದೀನಿ ಸರ್, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸ್ವಾಮಿ, ಇವಳನ್ನ ನೀವೇ ಓದಿಸಿದ್ದು. ಹಾಗೆ ಇವಳು ಬದುಕಿಗೂ ಕೂಡ ನೀವೊಂದು ದಾರಿ ತೋರಿಸ್ಬೇಕು.
ನನ್ನ ಮೊಮ್ಮಗಳಿಗೆ ಯಾವುದಾದ್ರೂ ಒಂದು ಕೆಲಸ ಕೊಡಿಸಿ ಯಜಮಾನ್ರೆ. ನಮ್ಮ ಥರ ಕಷ್ಟಪಡದೆ ಅವಳು ಆರಾಮಾಗಿ ಬದುಕಬೇಕು. ಖಂಡಿತವಾಗ್ಲೂ ರಾಜಣ್ಣ, ನಮ್ಮ ಫ್ಯಾಕ್ಟ್ರಿಲೇ ಯಾವುದೊಂದು ಕೆಲಸ ಕೊಡೋಣ ಬಿಡಿ. ಪರೀಕ್ಷೆ ಮುಗ್ದಿದೆ ಅಲ್ವಾ, ಊರಿಗೆ ಹೋಗಿ ಒಂದು 4 ದಿನ ಇದ್ದು ಬನ್ನಿ. ಸರಿ ಯಜಮಾನ್ರೆ, ನಾವಿನ್ನು ಹೋಗಿ ಬರ್ತೀವಿ. ನಿಮ್ಮ ಮಾತೆ ನಮಗೆ ಶಕ್ತಿ ಯಜಮಾನ್ರೆ. ಅಯ್ಯೋ, ಮಜ್ಜಿಗೆ ಕುಡಿದ್ರಿ, ಏನಾದ್ರೂ ತಿನ್ಕೊಂಡು ಹೋಗಿ. ಪರವಾಗಿಲ್ಲಮ್ಮ, ನಾವು ಹೊರಗೆ ತಿಂತೀವಿ. ರಾಜಣ್ಣ, ಒಂದು ನಿಮಿಷ. ಊಟ ಮಾಡ್ಕೊಂಡು ಹೋಗಿ. ಬೇಡ ಯಜಮಾನ್ರೆ. ತಗೋ ರಾಜಣ್ಣ. ಅಯ್ಯೋ ತಗೊಳ್ಳಿ ಪರವಾಗಿಲ್ಲ. ರಾಜಣ್ಣ. ಅಯ್ಯೋ ತಗೊಳ್ಳಿ, ಇಟ್ಕೋ. ಹೋಗಿ ಬರ್ತೀವಿ. ಸರಿ, ಹೋಗಿ ಬರ್ತೀನಮ್ಮವ್ರೆ. ತುಂಬಾ ಸಹಾಯ ಆಯಿತು. ನಡಿಯಮ್ಮ. ನನ್ನ ಕನ್ಸಲ್ಲಿ ಬಂದಿದ್ದು ಇವ್ರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಇವ್ರನ್ನ ಗಲ್ಲಿಗೇರಿಸ್ಬೇಕು ಅಂತ ಇವ್ರು ಗಲಾಟೆ ಮಾಡ್ತಿದ್ರಲ್ವಾ. ಅಂದ್ರೆ ಈ ರಾಜಲಕ್ಷ್ಮಿಗೆ ನಮ್ಮ ಭಾವ ಅನ್ಯಾಯ ಮಾಡೋದಾ? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಆದ್ರೆ ಏನೋ ನಡೀತಿದೆ. ಏನಾದ್ರೂ ಮಾಡಬೇಕು. ಭಾವಂಗೆ ಯಾವ ಅಪಾಯನೂ ಆಗಬಾರ್ದು. ಅದಾಗಬೇಕು ಅಂದ್ರೆ ಹೇಗೆ? ಭಾವ ಅವ್ರನ್ನ ಯಾವತ್ತೂ ಮೀಟ್ ಮಾಡದೇ ಇದ್ರೆ ಯಾವ ತೊಂದರೆನೂ ಇರಲ್ಲ. ಹೌದು, ಅವ್ರ ಭಾವನ ಮೀಟ್ ಮಾಡಲೇಬಾರ್ದು. ನನ್ನ ಭಾವನ ಅವಶ್ಯಕತೆ ಇಲ್ಲದೆ ಅವ್ರ ಜೀವನ ಉದ್ಧಾರ ಆಗೋ ಹಾಗೆ ಮಾಡ್ತೀನಿ. ಆಗ ಅವರು ಭಾವನ ಹತ್ರಕ್ಕೆ ಬರೋದೇ ಇಲ್ಲ. ಭಾವಂಗೆ ಅಪಾಯನೂ ಆಗಲ್ಲ. ರಾಜಣ್ಣ, ಏನಮ್ಮವ್ರೆ, ಹೇಳಿ ಅಮ್ಮ. ಅದು ನಿಮ್ಮ ಹತ್ರ ಮಾತಾಡಬೇಕು. ಹೇಳಿ. ಹೇಳಿ ಅಮ್ಮವ್ರೆ. ನೀವು ನಂಗೊಂದು ಸಹಾಯ ಮಾಡ್ತೀರಾ? ಹೇಳಿ ತಾಯಿ, ಹೇಳಿ. ನೀವು ಇನ್ಯಾವತ್ತೂ ಈ ಕಡೆ ಬರಬಾರ್ದು. ನಮ್ಮ ಭಾವಂಗೆ ಸಿಗಬಾರ್ದು. ನಾವು ಬರಬಾರ್ದಾ? ಅಂತ ತಪ್ಪು ನಾವು ಏನು ಮಾಡಿದ್ವಿ ತಾಯಿ? ಅಯ್ಯೋ ಇಲ್ಲ, ನೀವು ಯಾವ ತಪ್ಪು ಮಾಡಿಲ್ಲ. ನೀವು ತುಂಬ ಒಳ್ಳೆಯವರು. ಇಲ್ಲ ಅಂದಿದ್ರೆ ಭಾವ ನಿಮಗೆ ಸಹಾಯ ಮಾಡ್ತಿರ್ಲಿಲ್ಲ. ಕೆಲಸ ಹುಡ್ಕೊಂಡು ಭಾವನ ಹತ್ರ ಬಂದಿದ್ದೀರಾ ಅಲ್ವಾ? ಇಲ್ಲಿ ನೋಡಿ, ಈ ದುಡ್ಡು ಒಡವೆ ತಗೊಂಡು ದೂರ ಹೋಗಿ ಬದುಕಿ. ಇದು ಸಾಕಾಗಲ್ಲ ಅಂದ್ರೆ ಇನ್ನೂ ಕಳಿಸ್ತೀನಿ. ಈಗ ಇದೆಲ್ಲ ಯಾಕೆ ಏನು ಅಂತ ನಾನು ಹೇಳಕ್ಕಾಗಲ್ಲ. ಆದ್ರೆ ಈ ಥರ ಹೇಳ್ತಿದ್ದೀನಿ ಅಂತಂದ್ರೆ ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನ ತಗೊಂಡು ಹೊರಟು ಹೋಗಿ. ಬೇಡ ಅಮ್ಮ, ದೇವಸರು ನನ್ನ ತುಂಬಾ ಚೆನ್ನಾಗಿ ಓದಿಸಿದ್ದಾರೆ. ಅಷ್ಟು ಸಾಕಮ್ಮ ನಮಗೆ. ನಾವಿಲ್ಲಿಗೆ ಬರೋದ್ರಿಂದ ಏನಾದರೂ ತೊಂದರೆ ಇದೆ ಅಂದ್ರೆ ನಾವು ಬರಲ್ಲ. ಅದನ್ ಬಿಟ್ಟು ಈ ದುಡ್ಡು ನಮಗೆ ಅವಶ್ಯಕತೆ ಇಲ್ಲಮ್ಮ. ಅಯ್ಯೋ, ಹಾಗೆ ಹೇಳ್ಬೇಡಮ್ಮ. ನಿಮ್ಮ ಜೀವನನ ಸರಿ ಮಾಡೋದು ನಮ್ಮ ಭಾವನ ಗುರಿ. ನೀವು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ನಿಮಗೆ ಯಾವ ರೀತಿ ತೊಂದರೆನೂ ಆಗಬಾರ್ದು. ಒಂದು ಮಾತು ಕೇಳ್ತೀನಿ, ಹೇಳ್ತೀರಾ? ನೀವು ನಮ್ಮ ಭಾವ ಕ್ಷೇಮವಾಗಿರ್ಬೇಕು ಅಂತ ಕೇಳ್ಕೊತೀರಾ? ಅದೆಂತ ಮಾತು? ನೀವು ಯಜಮಾನ್ರು ಕ್ಷೇಮವಾಗಿದ್ರೆ ನಮ್ಮಂತ ಸಾವಿರಾರು ಜನ ಚೆನ್ನಾಗಿರ್ತಾರಮ್ಮ. ಅಲ್ವಾ? ಅದಕ್ಕೆ ಹೇಳ್ತಿದ್ದೀನಿ. ನಿಜವಾಗ್ಲೂ ನೀವು ನನ್ನ ಭಾವ ಕ್ಷೇಮವಾಗಿರ್ಬೇಕು ಅಂದ್ಕೊಂಡ್ರೆ ಇದನ್ನ ತಗೊಂಡು ಹೊರಟು ಹೋಗಿ. ಸಾಕಮ್ಮ, ನೀವು ಚೆನ್ನಾಗಿದ್ರೆ ನಮಗಷ್ಟೇ ಸಾಕಮ್ಮ.
ಬೇಡಮ್ಮ, ಅಯ್ಯೋ ಬೇಡಮ್ಮ. ನಾನಿದೆ ನಿಮಗೆ ಕೊಟ್ಟಿರೋದು ನನಗೆ ನಿಮ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಯಾವತ್ತೂ ಈ ಕಡೆ ಬರಬೇಡಿ, ಸರಿನಾ? ಸರಿನಮ್ಮ. ಸರಿ. ಎಲ್ಲಿಗೆ ಹೊಟ್ಟೋದ್ಲು? ನಾವು ದೂರ ಇರೋದ್ರಿಂದ ದೇವ ಸರ್ಗೆ ಯಾವ ತೊಂದರೆನೂ ಆಗೋದಿಲ್ಲ ಅಂತ ಅನ್ನೋದಾದ್ರೆ ನಾವು ದೂರನೇ ಇರ್ತೀವಮ್ಮ. ಆದ್ರೂ ಇಲ್ಲೇ ಇದ್ದು ದೇವ ಸರ್ಗೆ ಏನಾದ್ರೂ ಆದ್ರೆ ನಾವು ತಡ್ಕೊಳಲ್ಲ ಅಮ್ಮ. ಅದಕ್ಕೆ ಹೊರಟೋಗ್ತೀವಮ್ಮ. ಆದ್ರೆ ಈ ದುಡ್ಡು ಮಾತ್ರ ನಮಗ್ ಬೇಡ ಅಮ್ಮ. ದಯವಿಟ್ಟು ವಾಪಸ್ ತಗೊಂಬಿಡಿ. ಅಯ್ಯೋ, ದಯವಿಟ್ಟು ತಗೊಳ್ಳಿಮ್ಮ. ಇದು ನಮ್ಮ ಕರ್ತವ್ಯ, ತಗೊಳ್ಳಿ. ಇದನ್ ಬೇಡ ಅಂದ್ರೆ ನಮ್ಮ ಅಭಿಮಾನನ ಬೇಡ ಅಂದ ಹಾಗೆ. ರಾಜಣ್ಣ, ಹುಷಾರಾಗಿರಿ. ಆಗ್ಲಿ ಅಮ್ಮವ್ರೆ. ಅಮ್ಮ, ನಮ್ಮ ಮೇಲೆ ಏನಾದರೂ ಅನುಮಾನನಾ? ಇಲ್ಲ ರಾಜಣ್ಣ, ಹೇಳ್ದೆ ಅಲ್ವಾ, ನೀವು ತುಂಬಾ ಒಳ್ಳೆಯವರು. ಅದಕ್ಕೆ ಇದನ್ನೆಲ್ಲ ಕೊಡ್ತಿದ್ದೀನಿ. ಕಾರಣ ಮಾತ್ರ ಹೇಳಕ್ಕಾಗಲ್ಲ, ಏನು ಅನ್ಕೋಬೇಡಿ. ತಾತ, ಹೊರಡಣ್ವಾ? ಎಲ್ಲಿ ಈ ಹಳ್ಳಿ ಗಿಣಿ? ಎಲ್ಲಿ ಹೊಟ್ಟೋದ್ಲು? ಓ, ನೀವು ಮತ್ತೆ ನನ್ನ ಭಾವನ ಹತ್ರ ಬರ್ದೇ ಹೋದ್ರೆ ನನ್ನ ಕನಸು ಯಾವತ್ತಿಗೂ ಕನಸಾಗಿ ಉಳಿದು ಹೋಗುತ್ತೆ. ಆಗ ನನ್ನ ಭಾವಂಗೆ ಏನೂ ಆಗಲ್ಲ. ಎಲ್ಲಿ ಹೊಟ್ಟೋದ್ಲು? ನಾಟಿ ಕೋಳಿ ತರ ಇದ್ಲು, ಅನ್ಯಾಯವಾಗಿ ತಪ್ಪಿಸ್ಕೊಂಡ್ಬಿಡ್ತು. ಛೇ! ಯಾವಾಗ್ಲೂ ನಾನು ಕನ್ನಡಿ ಮುಂದೆನೆ ಸಖತ್ತಾಗಿ ರೆಡಿ ಆಗ್ತಾ ಇದ್ದೆ. ಇವತ್ತು ಇವ್ರು ನನಗೆ ಮೇಕಪ್ ಮಾಡಿದ್ರು. ಅದು ಹೇಗೆ ಮಾಡಿದಾರೋ ಏನೋ. ಕರೆಕ್ಟಾಗೆ ಮಾಡ್ತಿದ್ದೀರಾ ಅಲ್ವಾ? ನಾನು ಕರೆಕ್ಟಾಗೆ ಮಾಡ್ತಾ ಇದ್ದೀನಿ, ಸುಮ್ಮನೆ ಇರೋ. ಹುಷಾರಾಗಿ ಮಾಡಿ. ನಾನು ದಿನ ಹೇಗೆ ಮಾಡ್ಕೋತೀನಿ ಅಂತ ಗೊತ್ತಲ್ವಾ? ಹಾ, ಮಾಡ್ತಿದ್ದೀನಲ್ಲ. ಆಯ್ತು. ಚೆನ್ನಾಗಿ ಮಾಡಿದ್ದೀರಾ? ನಾನು ದಿನ ಮಾಡ್ಕೊಳ್ಳೋ ಹಾಗೆ ಮಾಡಿದ್ದೀರಾ? ಹಾ, ಹಾಗೇ ಇದೆ. ಬೇಕಾದ್ರೆ ನೀನೇ ನೋಡ್ಕೋ. ಓ, ನಿನಗೆ ಕಾಣಲ್ಲ ಅಲ್ವಾ? ಅಭ್ಯಾಸ ಬಲ ಮಾತಾಡ್ಬಿಟ್ಟೆ. ಆದರೆ ಮೇಕಪ್ ಮಾತ್ರ ಸೂಪರ್ ಆಗಿದೆ. ಪ್ರೊಫೆಷ್ನಲ್ ಮೇಕಪ್ ಅವ್ರು ಕೂಡ ಇಷ್ಟು ಚೆನ್ನಾಗಿ ಮಾಡೋದೇ ಇಲ್ಲ. ಸೂಪರ್ ಆಗಿದೆಯಾ? ಹೌದಾ? ಸೂಪರ್ ಆಗಿದ್ದೀನಿ ಅಂತಂದ್ರು. ನಿಜವಾಗ್ಲೂ ಸೂಪರ್ ಆಗಿದ್ದೀನೋ ಅಥವಾ ನನ್ನನ್ನು ಆಡ್ಕೊಳಕ್ ಹೇಳ್ತಿದಾರೋ? ಅಷ್ಟಕ್ಕೆ ಅವ್ರು ಹೇಗ್ ಮೇಕಪ್ ಮಾಡಿದ್ರು? ಅತ್ತೇನೋ ವಾಲಿನೋ ಕೇಳ್ಬೇಕು. ಎಲ್ಲಿದ್ದೀರಾ? ಇಲ್ಲೇ ಇದ್ದು ಮಾತಾಡ್ತಾ ಇಲ್ವಾ? ಲಕ್ಕಿ, ನನ್ ಕಣ್ಣು ಹೋಗಿ ಇವ್ರ ಕೈಯಲ್ಲಿ ಸಿಕ್ಕಾಕೊಂಡಿದೀನಿ. ಪ್ರತಿ ವಿಷಯಕ್ಕೂ ಇವ್ರನ್ನ ಕರೆದ್ರೆ ಇವ್ರ ಕಣ್ಣಲ್ಲಿ ವೇಸ್ಟ್ ಆಗಿ ಹೋಗ್ತೀನಿ. ಇಷ್ಟು ವರ್ಷ ಈ ಮನೇಲಿ ಓಡಾಡಿದೀನಿ, ಎಲ್ಲಿ ಏನಿರತ್ತೆ, ಹೇಗ್ ಹೋಗ್ಬೇಕು ಅಂತ. ಅಷ್ಟು ಕೂಡ ಈ ಊರ್ಮಿಳಂಗ್ ಗೊತ್ತಾಗಲ್ವಾ? ನಾನೇ ಹೋಗ್ತೀನಿ. ಓಕೆ, ಇವಾಗ ಸ್ಟ್ರೈಟ್ ಆಗಿ ಹೋಗಿ ಲೆಫ್ಟಿಗೆ ತಿರುಗ್ಕೊಂಡು ಮುಂದೆ ಹೋದ್ರೆ ರೈಟಲ್ಲಿ ನಮ್ ಬೆಡ್ರೂಮ್ ಡೋರ್ ಇರತ್ತೆ. ಅಲ್ಲಿಂದ ಹೊರಗೆ ಹೋಗಿ ಅತ್ತೆ ಮತ್ತೆ ವಾಲಿನ ಕೇಳ್ತೀನಿ.
ಹಾ ಶಬಾಷ್ ಊರ್ಮಿಳಾ, ನೀನ್ ಅನ್ಕೊಂಡ್ ಹಾಗೆ ಬೆಡ್ರೂಮ್ ಡೋರ್ ಹತ್ರ ಬಂದಿದ್ಯಾ. ಅಮ್ಮ, ಅಯ್ಯೋ ಅಮ್ಮ, ಅಮ್ಮ, ಸೊಂಟ ಉಳ್ಕೋಯ್ತಲ್ಲಪ್ಪ ದೇವ್ರೇ. ಇದೇನು ವಾರ್ಡ್ರೋಬ್ ಥರ ಇದೆ. ಹ, ಬಾತ್ರೂಮ್ ಡೋರ್ ಹತ್ರ ಬಂದ. ಅಮ್ಮ, ಅಯ್ಯೋ, ಅಯ್ಯೋ ದೇವ್ರೇ, ಅಮ್ಮ, ಅಯ್ಯೋ ಅನ್ಯಾಯವಾಗಿ ಕಣ್ಣು ಹೋಯ್ತಲ್ಲಪ್ಪ. ಅಮ್ಮ, 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 ಅಯ್ಯೋ ದೇವ್ರೇ, ಈ ಲಕ್ಕಿ ಎಲ್ಲಿದಾರೋ ಏನೋ. ಎಲ್ಲಾದ್ರೂ ಇರ್ಲಿ, ಬೆಡ್ ಹತ್ರ ಅಂತೂ ಬಂದೆ. ಈಗ ಇಲ್ಲಿಂದ ನಾನು ಎಲ್ಲಿಗೂ ಹೋಗ್ಬಾರ್ದಪ್ಪ. ಲಕ್ಕಿ, ಲಕ್ಕಿ, ಎಲ್ಲಿದ್ದೀರಾ ಲಕ್ಕಿ? ಬೇಗ ಬನ್ನಿ. ಇವಳು ಕರೆದಿದ ತಕ್ಷಣ ಬಂದ್ಬಿಡ್ಬೇಕು. ಎಷ್ಟು ಕಿರ್ಚ್ತೆ ಕಿರ್ಚು. ಯಾಕೆ ಬರ್ತಾರೆ ಹೇಳು? ಅವ್ರು ಹೀಗೆ ನನ್ ಕರೆದಾಗ ನಾನೇನಾದ್ರೂ ಹೋಗಿದ್ನಾ? ಪರವಾಗಿಲ್ವೇ, ಚೆನ್ನಾಗಿ ಜ್ಞಾನೋದಯ ಆಗಿದೆ. ಏನೋ ಇದೆಲ್ಲ ಅರ್ಥ ಆಯ್ತು ಬಿಡು. ಇವ್ರು ನನ್ನನ್ನು ಹಚ್ಕೊಳ್ಳೋದಿಲ್ಲ. ನನಗ್ ಬರೀ ಕಣ್ಣು ಮಾತ್ರ ಹೋಗಿಲ್ಲ, ಬದುಕಲ್ಲೂ ಕತ್ಲಾಗಿದೆ. ಒಬ್ರು ನಮ್ಮನ್ನ ಹಚ್ಕೊಂಡಿಲ್ಲ ಅಂತಂದ್ರೆ ಇಷ್ಟೆಲ್ಲ ನೋವಾಗತ್ತಾ? ಇಷ್ಟೇ ಸಾಕಾಗಲ್ಲ, ನಿನ್ನಲ್ಲಿ ಇನ್ನೂ ಬದಲಾವಣೆ ಬರಬೇಕು. ಇವಳಿಗಾಗ್ಲೇಬೇಕು, ಸರಿಯಾಗಿ ಆಗಿದೆ ಅಂತಾನೆ ಅನ್ಕೊಂಡಿರ್ತಾರೆ. ಇವ್ರು ನನ್ನನ್ನು ಹಚ್ಕೊಳ್ಳೋದಿಲ್ಲ. ಕೂಗಿ ಕೂಗಿ ನನಗೇ ಸುಸ್ತಾಗತ್ತಷ್ಟೇ. ಹೌದು, ಇನ್ನೂ ಕಿರ್ಚಬೇಡ, ಗಂಟ್ಲು ಹೋಗುತ್ತೆ, ಆಮೇಲೆ ಪೂರ್ತಿ ಕೇಳಲ್ಲ. ಲಕ್ಕಿ, 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 ಇಲ್ಲೇ ಇದ್ದೀರಾ ಲಕ್ಕಿ? ಆಗ್ಲಿಂದ ಇಲ್ಲಿದ್ದೀನಿ. ಅಂದ್ರೆ ಇಷ್ಟೊತ್ತು ನೀವು ಇಲ್ಲೇ ಇದ್ರಾ? ಹೌದು, ನೀನು ಹೇಳೋದೆಲ್ಲ ಕೇಳಿಸ್ಕೊತಾ ಇದ್ದೆ. ನಾನಲ್ಲಿ ಬಿದ್ದಾಗ ಆಗ್ಲೂ ಇಲ್ಲೇ ಇದ್ದೆ. ಆದ್ರೂ ಹೆಲ್ಪ್ ಮಾಡದೆ ಸುಮ್ಮನೆ ಇದ್ರಾ? ನಿಮ್ಗಷ್ಟಕ್ಕೂ ಮನ್ಸೇ ಇಲ್ಲ. ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೊರಗಡೆ ಹಾಕಿಸ್ಬೇಕಂದ್ರೆ ನಾನು ಮನಸ್ಸಿಲ್ದವನ ಥರನೇ ಇರಬೇಕು. ನೀವು ಒಬ್ರು ಮನುಷ್ಯರ? ನಾನು ಹೊರಗೆ ಹೋಗ್ಬೇಕು ಅಂತ ಬಾತ್ರೂಮ್ ಹತ್ರ ಹೋಗಿ ಬಿದ್ದೆ. ಕೆಳಗ್ ಬಿದ್ದ ಕೂಡ ಎಬ್ಬಿಸ್ಲಿಲ್ಲ. ಏನಾದ್ರೂ ಆಗಿ, ಏನಾದ್ರೂ ತಾಗಿ ಪ್ರಾಣನೇ ಹೋಗಿದ್ದಿದ್ರೆ? ನಿನ್ನ ಪ್ರಾಣ ಅಷ್ಟು ಬೇಗ ಹೋಗೋಂಥದ್ದಲ್ಲ. ಆದರೂ ರೂಮಿಂದ ಹೊರಗಡೆ ಹೋಗಿ ದಬ್ಬಾಕೋಂಥದ್ದೇನಿತ್ತು? ಕುತಂತ್ರ ಕುಚೇಷ್ಟೆ ಬಿಟ್ಟು. ನಿನಗವೆಲ್ಲ ಏನೂ ಆಗಬಾರ್ದು ಅಂದರೆ ಈ ರೂಮ್ ಒಳಗಡೆ ಇರೋದೇ ನಿನಗೆ ಒಳ್ಳೇದು. ಅರ್ಥ ಆಯ್ತಾ? ಅಂದ್ರೆ ಒಂಟಿಯಾಗಿ ರೂಮಲ್ಲೇ ಬದುಕಬೇಕು ಅಂತೀರಾ? ಸುಡೋ ಬಿಸಿಲಲ್ಲಿ ಕರ್ಕೊಂಡು ಹೋದ್ರು ನಿನಗೆ ಕತ್ಲೆ ತಾನೆ. ಹೊರಗಡೆ ಬಂದು ಜವಾಬ್ದಾರಿ ಇಲ್ಲದೆ ವರ್ತಿಸೋದಕ್ಕಿಂತ ಹುಷಾರಾಗಿ ರೂಮಲ್ಲೇ ಇದ್ದು ಜೀವನದ ಬೆಲೆ ತಿಳ್ಕೊಳ್ಳೋದು ಒಳ್ಳೇದು. ಇಲ್ಲ ಅಂತ ನೀನು ಅಲ್ಲಿ ಇಲ್ಲಿ ಅಂತ ಹೋದೆ ಅನ್ಕೋ, ಮತ್ತೆ ಕಾಲು ಜಾರಿ ಬಿದ್ದು ಸೊಂಟ ಗಿಂಟ ಮುರಿದ್ರೆ ಬೆಡ್ ಕೂಡ ಬಿಟ್ಟು ಹೋಗೋಕ್ಕಾಗಲ್ಲ. ಆದ್ರಿಂದ ಇಲ್ಲೇ ಇರು, ನಿನಗೆ ಬೇಕಾಗಿರೋದೆಲ್ಲ ಇಲ್ಲೇ ಬರುತ್ತೆ. ಲಕ್ಕಿ, ಹೋಗ್ತಾ ಇದ್ದೀರಾ? ಲಕ್ಕಿ, 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 ಇದೀರಾ ಲಕ್ಕಿ? ಅಯ್ಯೋ, ನನ್ ಬದುಕು ನರಕ ಅಂತ ಕಣ್ಣಿಲ್ದೇ ಇದ್ರು ಮನ್ಸಿಗೆ ನಾಟೋ ಹಾಗೆ ಮಾಡ್ತಿದ್ಯಲ್ವಾ?